ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಾನಿಲ್ಲಿ ಟೊಮೊಟೊ ತೊಕ್ಕನ್ನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಳ್ಳೋದಂತೂ ತುಂಬ ಸುಲಭ, ರುಚಿ ಅಂತೂ ತುಂಬ ಅದ್ಭುತವಾಗಿರುತ್ತೆ. ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ಮಾಡಿ ನೋಡಿದಾಗಲೇ ಗೊತ್ತಾಗೋದು ಅದ್ರ ರುಚಿ ಎಷ್ಟು ಅದ್ಭುತವಾಗಿರುತ್ತೆ ಅಂತೇಳ್ಬಿಟ್ಟು. ನಾವು ಈ ರೀತಿಯಾಗಿ ಟೊಮೊಟೊ ತೊಕ್ಕನ್ನ ಮಾಡಿಟ್ಕೊಳ್ಳೋದ್ರಿಂದ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಟೈಮು ಏನಾದರೂ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಸಹ ನಾವು ಒಂದಿನ ತಡವಾಗಿದ್ರೂ ಈ ಗೊಜ್ಜನ್ನ ಸೇರಿಸ್ಬಿಟ್ಟು ಬಿಸಿ ಅನ್ನಕ್ಕೆ ತುಪ್ಪ ಹಾಕಿಬಿಟ್ಟು ನಾವು ಮಿಕ್ಸ್ ಮಾಡಿಬಿಟ್ಟು ಡಬ್ಬಿಗೆ ಹಾಕಿ ಕಳಿಸಿದ್ರೆ ಖಂಡಿತವಾಗೂ ಟೊಮೊಟೊ ಬಾತ್ ರೀತಿಲೇ ಇರುತ್ತೆ. ಅಷ್ಟು ರುಚಿಯಾಗಿರುತ್ತೆ. ತುಂಬ ಕಮ್ಮಿ ಸಾಮಗ್ರಿಗಳನ್ನ ಬಳಸ್ಕೊಂಡು ನಾವು ಈ ಟೊಮೊಟೊ ತೊಕ್ಕನ್ನ ಮಾಡ್ಕೋಬೋದು. ಈ ತೊಕ್ಕನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಂತೇಳಿ ಇವತ್ತು ನೋಡೋಣ ಬನ್ನಿ ಸ್ನೇಹಿತರೆ. ನಾನಿಲ್ಲಿ ಒಟ್ಟು 1 kg ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ. ಈ ಟೊಮೊಟೊನ ಬಂದುಬಿಟ್ಟು ಈ ರೀತಿಯಾಗಿ ದೊಡ್ಡದಾಗಿ ನಾನು ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸಿಪ್ಪೆ ತಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿಯೇ ಟೊಮೊಟೊನ ಕಟ್ ಮಾಡ್ಕೊಬೇಕು. ನಾನು ಎಲ್ಲ ಟೊಮೊಟೊನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಬಂದುಬಿಟ್ಟು 2 ಸೋಟಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕಾಯಿದ ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮೊಟೊನ ಸೇರಿಸ್ಕೊಳ್ತೀನಿ. ಮತ್ತು ನಾವು ಇದನ್ನು ಸ್ಲಿಮ್ಮಲ್ಲಿ ಇಟ್ಕೊಬೇಕು. ಹುರಿನ ಹಾಕ್ಬೇಕಾದ್ರೆ ನಿಧಾನಕ್ಕೆ ಹಾಕಬೇಕು, ಇಲ್ಲಾಂದರೆ ಎಣ್ಣೆ ಸಿಡಿಯುತ್ತೆ. 1 ರೌಂಡು ಟೊಮೊಟೊ ಹಾಕಿಬಿಟ್ಟು 1 ರೌಂಡ್ ನೀಟಾಗಿ ಎಲ್ಲನೂ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಮೊದಲಿಗೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 1-2 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ. ನೋಡಿ, 2 ನಿಮಿಷ ಆದಮೇಲೆ ತೆಗೆದ್ರೆ ಈ ರೀತಿಯಾಗಿ ಸ್ಟೀಮ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಇದ್ರ ಜೊತೆಯಲ್ಲಿ ಒಂದು ನಿಂಬೆಹಣ್ಣು ಸೈಜಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತೀನಿ. ಮತ್ತು ಟೊಮೊಟೊ ಸಿಪ್ಪೆ ಬಿಡಬೇಕು ಅಂತೇಳಿ ಬೇಗ ಬೇಯಬೇಕು ಅಂತೇಳ್ಬಿಟ್ಟು ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಇವಾಗ ಇಷ್ಟನ್ನು 1 ರೌಂಡು ನೀಟಾಗೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ನಾನಿಲ್ಲಿ 3 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ. ಇದು ಬೇಯೋಷ್ಟರಲ್ಲಿ ನೆಕ್ಸ್ಟು ನಾನು ಇನ್ನೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕಿಲ್ಲಿ ನಾನಿಲ್ಲಿ 3/4 ಸ್ಪೂನಷ್ಟು ಮೆಂತ್ಯ ಸೇರಿಸ್ಕೊಂಡು 1 ರೌಂಡ್ ಹುರ್ಕೊಳ್ಳೋಣ. ಉರಿ ಬಂದುಬಿಟ್ಟು ಕಮ್ಮಿ ಇಟ್ಕೊಂಡಿರಬೇಕು. ನೆಕ್ಸ್ಟು ಅದ್ರ ಜೊತೆಯಲ್ಲಿ ನಾನಿಲ್ಲಿ 1 ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು 1 ರೌಂಡ್ ಹುರ್ಕೊಂಡು ಆದಮೇಲೆ ನೆಕ್ಸ್ಟು ನಾನಿಲ್ಲಿ 1/4 ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಸಣ್ಣ ಉರಿಲಿನೇ ಹುರ್ಕೊಳ್ಳೋಣ. ಇಷ್ಟು ಹುರ್ಕೊಂಡು ಆದಮೇಲೆ ನಾನು ಲಾಸ್ಟಲ್ಲಿ ಒಂದು 4 ರೆಕ್ಕೆಯಷ್ಟು ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಅದನ್ನು ಸಹ ಹುರ್ಕೊಳ್ತೀನಿ. ಮೆಂತ್ಯ ಎಲ್ಲ ಸೀಸ್ಕೋಬಾರ್ದು. ನೋಡಿ, ಈ ರೀತಿಯಾಗಿ ಹುರ್ಕೊಬೇಕು. ಇದು ಆಗಿದೆ. ಇವಾಗ ನಾನು ಇದನ್ನು ಕೂಲ್ ಆಗೋದಕ್ಕೆ ಒಂದು ಪ್ಲೇಟ್ಗೆ ಹಾಕಿ ಬಿಟ್ಕೊಳ್ತೀನಿ. ನೋಡಿ, ಅದು ಹುರ್ಕೊಳ್ಳೋಷ್ಟರಲ್ಲಿ ನನಗಿಲ್ಲಿ 3 ನಿಮಿಷದಲ್ಲಿ ನನಗೆ ಟೊಮೊಟೊ ಬೆಂದು ಸಿಪ್ಪೆ ಬಿಟ್ಟಿದೆ. ಈ ರೀತಿ ಆದರೆ ಸಾಕು. ನಾನಿವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ಕೂಲ್ ಆಗೋದಕ್ಕೆ ಬಿಟ್ಕೊಳ್ತೀನಿ. ಟೊಮೊಟೊ ಸಿಪ್ಪೆ ಎಲ್ಲ ಬಿಟ್ಕೊಳ್ತಾ ಇದೆ. ಇದು ಸ್ವಲ್ಪ ಕೂಲ್ ಆಗಲಿ. ಕೂಲ್ ಆದಮೇಲೆ ನೋಡಿ, ಈ ರೀತಿ ಹಾಗೆ ನಾನು ಟೊಮೊಟೊ ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಈ ರೀತಿಯಾಗಿ ನಾವು ಟೊಮೊಟೊ ಸಿಪ್ಪೆನ ತೆಗೆದ್ಬಿಟ್ಟು ಅದನ್ನು ನೀಟಾಗಿ ಎಲ್ಲ ರಸನ ಹಿಂಡ್ಕೊಬೇಕು. ಆ ರೀತಿ ಹಾಗೇ ತಕ್ಕೊಳ್ತೀನಿ. ನಾನು ಎಲ್ಲ ಟೊಮೊಟೊ ಸಿಪ್ಪೆ ತೆಗೆದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ರಸನೆಲ್ಲ ನಾನು ಹಿಂಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡು ಬೇಯಿಸಿಟ್ಕೊಂಡಿರೋ ಟೊಮೊಟೊನ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ನೋದು ಬಿಟ್ಟರೆ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಇವಾಗ ನಾನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಈ ರೀತಿ ಹಾಗೆ ರುಬ್ಕೊಬೇಕು. ನೆಕ್ಸ್ಟು ನಾನು ಇನ್ನೂ ಒಂದು ಜಾರ್ ತೊಗೊಳ್ತೀನಿ. ಟೊಮೊಟೊ ಪೇಸ್ಟ್ ರೆಡಿ ಆಗಿದೆ. ನಾನೇನು ಹುರಿದಿಟ್ಕೊಂಡಿದ್ದೀನೋ ಇದು ಕೂಲ್ ಆಗಿದೆ. ಕೂಲ್ ಆಗಿರೋದನ್ನ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ಇದನ್ನು ಪೌಡರ್ ರೀತಿಯಲ್ಲಿ ನಾನು ರುಬ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ರುಬ್ಕೊಂಡ್ಮೇಲೆ ನಾನಿಲ್ಲಿ 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಳ್ತೀನಿ ಇದ್ರ ಜೊತೆಲಿ. ಮತ್ತು ಅರ್ಧ ಸ್ಪೂನಷ್ಟು ಹಿಂಗನ್ನ ಸೇರಿಸ್ಕೊಳ್ತೀನಿ ನಾನು. ಇಷ್ಟನ್ನು ಇವಾಗ ನಾನು 1 ರೌಂಡು ರುಬ್ಕೊಳ್ತೀನಿ. ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಈ ರೀತಿಯಾಗಿ. ಈಗ 2 ರೆಡಿಯಾಗಿದೆ. ನೆಕ್ಸ್ಟು ನಾನಿಲ್ಲಿ
ಇನ್ನೊಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಇದಕ್ಕಿಲ್ಲಿ ಎಣ್ಣೆ ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಬೇಕು. ಹಂಗಾಗಿ ನಾನಿಲ್ಲಿ 4 ಸೋಟಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ ಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ನಾನಿಲ್ಲಿ 2 ರೆಕ್ಕೆ ಕರ್ಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಅದು ತುಂಬ ಸಿಡಿಯುತ್ತೆ, ಹಾಗಾಗಿ ನಾನು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ನಾನಿಲ್ಲಿ ಒಂದು 5 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಬಂದುಬಿಟ್ಟು ಇವಾಗ ಕಮ್ಮಿ ಇಟ್ಕೋಬೇಕು. ನಾನೇನು ರುಬ್ಬಿಟ್ಕೊಂಡಿದ್ದೀನೋ ಈಗ ಟೊಮೊಟೊ ಸಾಸನ್ನ ಹುಯ್ಕೊಳ್ಳೋಣ. ತುಂಬ ಸಿಡಿಯುತ್ತೆ, ನಿಧಾನಕ್ಕೆ ನೋಡಿಕೊಂಡು ನಾವು ಹಾಕ್ಕೋಬೇಕು. ಈಗ ಒಂದು ರೌಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಜಾರಲ್ಲೆಲ್ಲ ಉಳಿದಿರುತ್ತೆ, ಅದನ್ನು ಎಲ್ಲನೂ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಈ ರೀತಿ ಹಾಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಆಲ್ರೆಡಿ ಟೊಮೊಟೊ ಬೇಯಿಸೋದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದೆ. ಇವಾಗ ರುಚಿ ನೋಡಿಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ 2 ನಿಮಿಷ ಬೇಯಿಸ್ಕೊಳ್ಳೋಣ. 2 ನಿಮಿಷ ಈ ರೀತಿಯಾಗಿ ಬೆಂದು ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಿದೆ. ಇವಾಗ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. 3 ಸ್ಪೂನಷ್ಟು ನಾನು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ನೀವಿನ್ನೂ ಹೆಚ್ಚು ತಿಂತೀರ ಅಂದರೆ 4 ಸ್ಪೂನ್ ಸೇರಿಸ್ಕೋಬೋದು. ಇಲ್ಲ ನಮ್ಮನೆ ಖಾರದ ಪುಡಿ ತುಂಬ ಖಾರ ಇದೆ ಅನ್ನೋ ಆಗಿದ್ರೆ 2 ಸ್ಪೂನ್ನ ಸೇರಿಸ್ಕೊಳ್ಳಿ. ಇಷ್ಟು ಸೇರಿಸ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲನೂ. ಇವಾಗ ಅರಿಶಿನ ಪುಡಿ ಮತ್ತು ಅಚ್ಕಾರದ ಪುಡಿ ಅಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಬಂದ್ಬಿಟ್ಟು ಕಮ್ಮಿನೇ ಇಟ್ಕೋಬೇಕು. ತುಂಬ ಸಿಡಿಯುತ್ತೆ, ಸ್ವಲ್ಪ ಸುಡುತ್ತೆ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಸ್ವಲ್ಪ ಕಷ್ಟಪಟ್ಟು ಮಾಡಿಕೊಂಡ್ರೆ ಇಷ್ಟಪಟ್ಟು ತಿನ್ಬೋದು. ನೋಡಿ, ಮತ್ತೆ ನಾನು ನಿಡ್ಲಕ್ಕೆ ಕ್ಲೋಸ್ ಮಾಡಿ ಈ ರೀತಿ ಹಾಗೆ ಬೇಯೋದಕ್ಕೆ ಬಿಟ್ಕೊಂಡಿದ್ದೆ. ಮತ್ತು ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಜಾಸ್ತಿನೂ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗ್ತಿದೆ, ಬೇಯ್ತಾ ಇದೆ. ಈ ಟೈಮಲ್ಲಿ ಈ ರೀತಿ ಬೆಂದ ಮೇಲೆ ನಾನು ಏನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನೋ ಸಾಸಿವೆ ಮತ್ತು ಮೆಂತ್ಯ ಜೀರಿಗೆ ಅದನ್ನು ಇವಾಗ ಸೇರಿಸ್ಕೊಳ್ಳೋಣ. ಉರಿ ಬಂದ್ಬಿಟ್ಟು ಕಮ್ಮಿ ಇಟ್ಕೊಂಡೇ ಮಾಡ್ಕೋಬೇಕು. ಹೈ ಮಾಡಿಕೊಂಡ್ರೆ ಸಿಡಿತಾ ಇರುತ್ತೆ. ಇವಾಗ ಎಲ್ಲನೂ ಸೇರಿಸ್ಕೊಂಡು ಈಗ ಒಂದು ರೌಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ 2 ನಿಮಿಷ. ಈ ರೀತಿಯಾಗಿ ಏನಾದರೂ ನಾವು ಸ್ಟೋರೇಜ್ ಮಾಡಿ ಇಟ್ಕೊಂಡ್ಬಿಟ್ರೆ ಹೆಣ್ಮಕ್ಳಿಗೆ ಎಷ್ಟು ಉಪಯೋಗ ಅಂತೀರಾ, ತುಂಬಾ ಉಪಯೋಗ. ಎಮರ್ಜೆನ್ಸಿಗೆ ನೆಂಟರು ಬಂದಾಗಲೂ ಈ ಗೊಜ್ಜನ್ನ ಕಲಿಸ್ಬಿಟ್ಟು ಕೊಟ್ಬಿಟ್ರೆ ರೈಸ್ ಬಾತ್ ಅಂತಲೇ ಅಂದ್ಕೊಳ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನಾನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ 5 ನಿಮಿಷ ಸ್ಲಿಮ್ಮಲ್ಲೇ ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಗೊಜ್ಜು ಬೆಂದು ಎಲ್ಲ ನೀಟಾಗಿ ಎಣ್ಣೆ ಬಿಟ್ಟಿದೆ. ಈ ರೀತಿಯಾಗಿ ಹಾಕಬೇಕು. ಇನ್ನೊಂದು 2 ನಿಮಿಷ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಅವಾಗ ಬಾಣಲೆಯಿಂದ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗೊಜ್ಜು. ನೋಡಿ, ಈ ರೀತಿ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದರೆ ನೋಡಿ ರೆಡಿ ಆಗಿದೆ. ಟೊಮೊಟೊ ತೊಕ್ಕು ಬಂದುಬಿಟ್ಟು ರೆಡಿ ಆಗಿದೆ. ಈ ರೀತಿ ಬೆಂದಿದ್ರೆ ಮಾತ್ರ ಅದು ಕರೆಕ್ಟಾಗಿ ಆಗಿದೆ ಅಂತ. ಫಸ್ಟ್ ಟೈಮು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದರೆ ಮತ್ತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಎಲ್ಲ ಈ ರೀತಿನೇ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಅವರೆಲ್ರಿಗೂ ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.